ನೋಡಿ, ನಾನಿವತ್ತು ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ಅಂದ್ಬಿಟ್ಟು ಬೂದುಗುಂಬಳಕಾಯಿನ ಹೆಚ್ಚಿ ಈ ಥರ ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಕಬ್ಬದ ಬಾಣಲಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದ್ಬಿಟ್ಟು ಕಬ್ಬದ ಬಾಣಲಿನ ಯೂಸ್ ಮಾಡ್ತಾ ಇರೋದು. ಫಸ್ಟ್ ಒಗ್ಗರಣೆಗೆ ಹಾಕಿ ಬೂದುಗುಂಬಳಕಾಯಿನ ಬೇಯೋದಕ್ಕೆ ಈ ಥರ ಇಡಬೇಕು. ಬೇಯಕ್ಕೆ ಇಟ್ಟು ನಂತರ ಮಜ್ಜಿಗೆ ಹುಳಿಗೆ ರುಬ್ಗೊಳಕ್ಕೆ ಏನೇನ್ ಬೇಕು ಅನ್ನೋದನ್ನ ನಾನೀಗ ನಿಮ್ಗೆ ಹೇಳ್ತೀನಿ. ಕಡಲೆಬೇಳೆ 2 hours ಮುಂಚೆ ನೆನೆಸಿರುವಂತ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಜೀರಿಗೆ. ನೋಡಿ, 2 hours ನೆನೆಸಿಟ್ಕೊಂಡಿರುವಂತಹ ಕಡಲೆಬೇಳೆ, 1 ಹಿಡಿಯಷ್ಟು, ಒಂದು ಖಾರ ಎಷ್ಟು ಬೇಕು ಅಂದ್ರೆ ಅಷ್ಟು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಕೊಬ್ಬರಿ, ಇದಿಷ್ಟು ಒಟ್ಟಿಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗತ್ತೆ. ಪೂರ್ತಿ ನುಣ್ಣಗೆ ರುಬ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಗ್ರೈಂಡ್ ಮಾಡ್ಕೋಬೇಕು. ಈ ತರ ರುಬ್ಕೋಬೇಕು. ಇದು ರುಬ್ಕೊಂಡಿದ್ದಾದ್ಮೇಲೆ ಮಸಾಲೆಗೆ ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ, ಮೊಸರನ್ನು ಸಹ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿ ಬೇಯಿಸ್ಕೋಬೇಕು. ನೋಡಿ, ಇದು ಈಗ ಬೆಂದಿದೆ. ಇವಾಗ ನಾವು ರುಬ್ಕೊಂಡಿರುವಂತಹ ಮಸಾಲೆ ಇದಕ್ಕೆ ಹಾಕ್ಬೇಕು. ನೋಡಿ, ಈಗ ಇದು ರೆಡಿ ಆಯ್ತು. ಚೆನ್ನಾಗಿ ಕೂತು ಇದಕ್ಕೆ ಇನ್ನೊಂದ್ಸತಿ ಒಗ್ಗರಣೆ ಹಾಕಿದ್ರೆ ತುಂಬಾ ಗಟ್ಟಿ ಇದೆ ಅಂತ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ನೀರು ನೋಡಿ. ಈಗ ಇದು ರೆಡಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಹೋಗೋದಾಗ ರುಬ್ಬಿರೋ ಅಂತ ಮಸಾಲೆ ಆಯ್ತು ಅಂತಂದ್ರೆ ರೆಡಿ. ಚೆನ್ನಾಗಿ ಕುದ್ದ ಆದ್ಮೇಲೆ ಬೇರೆ ಪಾತ್ರೆಗೆ ಬಗ್ಸಿ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಕಬ್ಬದ ಬಾಣಲಿ ಮಾಡಿರೋದ್ರಿಂದ ತುಂಬಾ ಹೊತ್ತು ಬಾಣಲಿನೆಲ್ಲ ಇಟ್ರೆ ಅದು ಕಬ್ಬಿನ ವಾಸನೆ ಬರುತ್ತೆ. ಅದ್ರಿಂದ ಬೇರೆ ಪಾತ್ರೆಗೆ ಬಗ್ಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಕುದಿತಾ ಇದೆ. ಇದು ತುಂಬಾ ಬೇಗ ತಳ ಆಗೋದ್ರಿಂದ ಸ್ವಲ್ಪ ಕೈ ಆಡಿಸ್ತಾನೆ ಇರ್ಬೇಕಾಗತ್ತೆ ನೀವು. ಆಮೇಲಿಂದ ತುಂಬಾ ಹುಳಿ ಮಜ್ಜಿಗೆನ ಹಾಕೋಬಾರ್ದು. ಮತ್ತೊಂದು ಪಾತ್ರೆಗೆ ಬಗ್ಗಿಸ್ಬೇಕು. ಮಜ್ಜಿಗೆ ಹುಳಿ ರೆಡಿ. ಈ ರೀತಿ ಇದನ್ನ ಅನ್ನ ಜೊತೆ, ಚಪಾತಿ, ರೊಟ್ಟಿ ಎಲ್ಲಾದ್ರೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಲ್ರೂ ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳೋದಿತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.